ಇದೇ 3ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಹುದ್ದೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಈ ನೆಲೆಯಲ್ಲಿ ಸಾಕಷ್ಟು ಆಗು ಹೋಗುಗಳು, ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾದಂಥ ಹಾಗೆ ಅವರ ಆಪ್ತರು ಕೂಡ ಆದಂಥ ಶ್ರೀಗಳು ಇದ್ದಾರೆ. ಮರಳೇಗವಿ ಮಠನ ಸಾಕಷ್ಟು ಅವಿನಾಭಾವವನ್ನು ಹೊಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಆಗು ಹೋಗುಗಳಲ್ಲಿ ಸ್ವಾಮೀಜಿಗಳ ಒಂದು ಸಲಹೆಯನ್ನು ಕೂಡ ಪಡಿತಾ ಇದ್ರು. ಹೀಗಾಗಿ ಶ್ರೀಗಳಾದಂಥ ಮುಮ್ಮಡಿ ಶಿವರುದ್ರ ಮಹಾಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಅದೇ ನಿನ್ನೆಯನ್ನು ಕೂಡ ಹೋಗಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ರಿ, ಏನೇನೆಲ್ಲ ಮಾತಾಡಿದ್ರಿ, ಏನೇನೆಲ್ಲ ಹೇಳ್ಕೊಂಡ್ರು ಬುದ್ಧಿ? ಬಹುಶಃ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಂತಂದರೆ ಮರಳೇಗವಿ ಮಠದ ಒಂದು ದತ್ತುಪುತ್ರರು. ಡಿ ಕೆ ಸುರೇಶ್ ಶಿವಕುಮಾರ್ ಅಂತಂದರೆ ಅದು ಮರಳೇಗವಿ ಮಠದ ದತ್ತುಪುತ್ರರು ಅಂತಕ್ಕಂಥ ಒಂದು ಪ್ರತೀತಿನೇ ಇದೆ. ಇದಕ್ಕೆ ಕಾರಣ ನಮ್ಮ ಹಿರಿಯ ಪರಮ ಪೂಜ್ಯ ಕಾಲಜ್ಞ ಉದ್ಯಮಿ ಮಹಾಸ್ವಾಮಿಗಳವರ ಒಂದು ದಿವ್ಯ ಆಶೀರ್ವಾದ ಅವರ ಮೇಲೆ ಯಾವತ್ತೂ ಸದಾ ಇರ್ತಕ್ಕಂಥದ್ದು. ನಾವು ಪ್ರತಿನಿತ್ಯ ಪರಮ ಪೂಜ್ಯರ ಗತಿಗೆ ಅವರಿಗೆ ಒಳ್ಳೆಯ ಸ್ಥಾನಮಾನ ಸಿಗಲಿ ಅಂತೇಳಿ, ಅವರ ಪ್ರಯತ್ನಕ್ಕೆ ಒಂದು ಫಲ ಸಿಗಲಿ ಅಂತೇಳಿ ಪ್ರತಿ ಪ್ರಾರ್ಥನೆ ಮಾಡಿದಂಥ ಪ್ರತೀತಿಯು ಉಂಟು. ನಿನ್ನೆ ದಿವಸ ಅವರು ಶ್ರೀ ಕ್ಷೇತ್ರದ ಮರಳೇಗವಿ ಮಠದ ಆಶೀರ್ವಾದ ಆಗಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ನಾವಾದರೂ ನಿನ್ನೆ ಅವರನ್ನು ಭೇಟಿ ಮಾಡಿ ನಿನ್ನೆ ದಿವಸ ಅವರಿಗೆ ಒಂದು ಆಶೀರ್ವಾದವನ್ನು ಹೇಳಿ ಒಂದು ಶುಭ ಸಂದೇಶವನ್ನು ಕೊಟ್ಟು ಬರಲಾಗಿದೆ. ಬಹಳ ಹಸನ್ಮುಖರಾಗಿದ್ದಾರೆ. ಏಕೆಂತಂದರೆ ಯಾವುದೋ ಒಬ್ಬ ವ್ಯಕ್ತಿಗೆ ತಾನು ಪಟ್ಟಂಥ ಶ್ರಮದಲ್ಲಿ ಕೊನೆಯ ಹಂತಕ್ಕೆ ಗುರಿ ಮುಟ್ಟಿದಂಥ ಸಂದರ್ಭದಲ್ಲಿ ಸಿಗ್ತಕ್ಕಂಥ ಪರಮಾನಂದವೇ ಭಾಳಷ್ಟು ದೊಡ್ಡದು. ಈ ಸಕಲ ಜಗತ್ತಿನ ಎಲ್ಲ ಸಂಪತ್ತಿಗಿಂತ ಆತ್ಮಾನಂದ ಮತ್ತು ಪರಮಾನಂದ ಇದೆಯಲ್ಲ, ಅದರ ಮುಂದೆ ಯಾವುದೇ ಜಗತ್ತಿನ ಸಂಪತ್ತು ಸಮಾನವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತುಂಬ ಹಸನ್ಮುಖಿಯಾಗಿದ್ದರು. ಅಲ್ಲಿ ಬರ್ತಕ್ಕಂಥ ಎಲ್ಲ ರಾಜ್ಯದ ಶಾಸಕರನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಕ್ಕಂಥದ್ದು, ಬರ್ತಕ್ಕಂಥ ಕಾರ್ಯಕರ್ತರನ್ನು ಭಾಳ ವಿಶ್ವಾಸದಿಂದ ಮಾತಾಡ್ತಕ್ಕಂಥದ್ದು. ನಾವಾದರೂ ಹೋದಂಥ ಸಂದರ್ಭದಲ್ಲಿ ತಮ್ಮ ಮತ್ತು ನಾಡಿನ ಎಲ್ಲ ಅರಗುರು ಚರಮೂರ್ತಿಗಳ ಆಶೀರ್ವಾದ, ದೈವಬಲ ಮತ್ತು ತಂದೆ ತಾಯಿಗಳ ಆಶೀರ್ವಾದ ಒಳ್ಳೆಯದಾಗಿದೆ ಬುದ್ಧಿ ಅಂತಕ್ಕಂಥ ಒಂದು ಅವಿನಾಭಾವ ನಮ್ರತೆಯ ಭಕ್ತಿ ಭಾವದ ಮಾತುಗಳನ್ನು ಕೇಳಿ ತುಂಬ ನಮಗೂ ಮನಸ್ಸಮಾಧಾನ ಆಯಿತು, ಸಂತೋಷ ಆಯಿತು. ಅವರಿಗೆ ಮತ್ತಷ್ಟು ಶುಭಾಶಯನ್ನು ಹೇಳಿ ಶೀಘ್ರವಾಗಿ ಬುಧವಾರ ಏನು ಪ್ರಮಾಣ ವಚನ ಕಾರ್ಯಕ್ರಮ ಆಗ್ತದೋ ಅದು ಯಶಸ್ವಿಯಾಗಲಿ. ತದನಂತರ ನಾಡಿನ ಕಲ್ಯಾಣವನ್ನು, ನಾಡಿನ ಜನತೆಯ ಉದ್ಧಾರವನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ನಿಮ್ಮ ಹೆಗಲಿಗೆ ವರಿಷ್ಠರು ಕೊಟ್ಟಿದ್ದಾರೆ. ಅದನ್ನು ಕಾಯ ವಾಚ ಮನಸ್ಪೂರ್ವಕವಾಗಿ ನಿರ್ವಹಿಸಿ ತಮ್ಮ ಹೆಸರು ಸುವರ್ಣಾಕ್ಷರದಲ್ಲಿ ಕರ್ನಾಟಕದಲ್ಲಿ ಉಳಿತಕ್ಕಂಥ ಅನೇಕ ಯೋಜನೆ ಕೆಲಸವನ್ನು ಮಾಡಲಿ ಅಂತೇಳಿ ನಾವು ಕಿವಿ ಮಾತನ್ನು ಹೇಳಿ ಆಶೀರ್ವದಿಸಿ ಬಂದಿದ್ದೀವಿ. ಬುದ್ಧಿ, ನಿಮ್ಮನ್ನು ಆ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಇನ್ವೈಟ್ ಮಾಡಿದ್ದಾರೆ? ಏನು? ಖಂಡಿತ ಮಾಡಿದ್ದಾರೆ. ಖಂಡಿತ ತಾವು ಬಂದು ಭಾಗವಹಿಸಿ ಆಶೀರ್ವಾದಿಸಬೇಕು ಬುದ್ಧಿ. ತಮ್ಮ ಸಮ್ಮುಖದಲ್ಲಿ ಮತ್ತು ನಾಡಿನ ಅರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಆಗಬೇಕು. ಆ ಒಂದು ದಿವ್ಯ ದರ್ಶನ, ದಿವ್ಯ ಸ್ಪರ್ಶನ ಆಗಬೇಕು ಅಂತಕ್ಕಂಥ ಒಂದು ಮನದ ಹಂಬಲವನ್ನು ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಈಗ ಮಠಕ್ಕೆ ಯಾವಾಗ ಭೇಟಿ ನೀಡ್ತಾರೆ ಏನಾದರೂ ಮಾಹಿತಿ? ಬಹುಶಃ ಈಗಾಗಲೇ ಅದರ ಬಗ್ಗೆ ಕಾರ್ಯಸೂಚಿಯನ್ನು ಮಾಡ್ತಾ ಇದ್ದಾರೆ. ಅದು ಇನ್ನೂ ಅಂತಿಮವಾಗಿ ಪ್ರಕಟಗೊಂಡಿಲ್ಲ. ಬಹುಶಃ ನಾಳೆ ಅದು ಗೊತ್ತಾಗ್ಬೋದು. ಮೊದಲು ಕ್ಷೇತ್ರದ ಒಂದು ಪರ್ಯಟನೆ, ಜೊತೆಗೆ ವಿಶೇಷವಾಗಿ ಅವರ ತಂದೆ ಅವರ ಸಮಾಧಿಗೆ ಬಂದು ಪೂಜೆ ಮಾಡಿ ಅವರ ಆಶೀರ್ವಾದ ಪಡೆದುಕೊಂಡು ಪ್ರಮಾಣವಚನ ಪಡ್ಕೊಳ್ತಕ್ಕಂಥದ್ದು. ತದನಂತರದಲ್ಲಿ ಕ್ಷೇತ್ರದಲ್ಲಿ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡಬೇಕು, ಧಾರ್ಮಿಕ ದೇವಾಲಯಗಳನ್ನ ಭೇಟಿ ಮಾಡಬೇಕು ಅಂತಕ್ಕಂಥ ಹಂಬಲ ಅವರದಾಗಿದೆ. ಕಡೆಯದಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀವಿ? ಅವರು ಆ ಪದವಿಗೆ ಕೂತ್ಕೊಂಡ ಮೇಲೆ ಜನಪರವಾದಂಥ ವಿಶೇಷವಾದಂಥ ಒಂದು ಕಾಳಜಿಯನ್ನು ಇಟ್ಕೊಂಡು ಒಂದು ನೀರಾವರಿ ಯೋಜನೆ ಇರ್ಬೋದು, ಕೈಗಾರಿಕಾ ಸ್ಥಾಪನೆ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಧರ್ಮದ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ಮಠಮಾನ್ಯಗಳನ್ನು ಉದ್ಧಾರ ಮಾಡ್ತಕ್ಕಂಥ ಒಂದು ಒಳ್ಳೆಯ ಒಂದು ಮನೋಭಾವನೆ ಶಕ್ತಿ ಅವರಿಗೆ ಬರಲಿ. ಆ ಮುಖದಲ್ಲಿ ಅವರು ಕಾರ್ಯೋನ್ಮುಖರಾಗಬೇಕು ಅಂತಕ್ಕಂಥದ್ದು ನಮ್ಮ ಹಿತವಚನ. ಇದಿಷ್ಟು ಮುಮ್ಮಡಿ ಶ್ರೀಗಳ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಅರ್ಷಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.